ಅಂತಲೋ ಅಥವಾ ನಮಗೆ ಸಪೋರ್ಟ್ ಮಾಡಿ ಅಂತಲೋ ಅಪ್ರೋಚ್ ಮಾಡೋದು ಸಹಜ. ಆ ರೀತಿ ಪ್ರಜ್ವಲ್ ರೇವಣ್ಣ ಅವರು ನಿಮಗೆ ಬಂದು ಈ ಬಾರಿ ಚುನಾವಣೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ, ನಮ್ಮ ಕಾರ್ಯಕರ್ತರು ಕೇಳಿದ್ದಾರೆ, ಎಲ್ಲರೂ ಸೇರ್ ಮಾಡ್ತಾ ಇದೀವಿ. ಎಲ್ಲರೂ ಕೇಳಿದ್ದಾರೆ ಎಲ್ಲಾರು. ಸರ್, ವಿಜಯೇಂದ್ರ ಅವರು ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಶಾಲನ್ನು ಹಾಕೊಂಡಿದ್ರು. ಆ ರೀತಿ ನೀವು ಹಾಕೊಂಡು ಪ್ರಚಾರ ಮಾಡ್ತೀರಾ? ಹಾಕೊಳ್ತೀರಾ? ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿರ್ತೀನಿ. ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಕೆಲಸವನ್ನ ಕಾರ್ಯಕರ್ತನಾಗಿ ಮಾಡ್ತೀನಿ. ಸರ್, ಈಗ ನೀವು ಪ್ರಚಾರ ಮಾಡಕ್ಕೆ ಇವತ್ತು ಶುರು ಮಾಡಿದ್ರೆ ಚಾಲನೆ ಈ ಮೂಲಕ ಇನ್ನು 2221 ಬೂತ್ ಅಧ್ಯಕ್ಷರು ಇನ್ಕ್ಲೂಡಿಂಗ್ ಇಬ್ರು ಶಾಸಕರು ನಮ್ಮ ಹಾಸನ ಜಿಲ್ಲೆ ಬರೋವರೆಗೂ ನಾನು ನಿಮ್ಗಳ ಮೂಲಕ ಮನವಿಯನ್ನ ಮಾಡಿದ್ದೀನಿ. ತಮ್ಮ ಬೂತಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು. ಸುಮ್ನೆ ಓಡಾಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಧ್ಯಕ್ಷರು, ಎಲ್ಲಾ ಮಂಡಲ ಅಧ್ಯಕ್ಷರು, ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆ ಕೊಡ್ತಾರೆ. ಸರ್, ಇದೇ ಸಂದರ್ಭದಲ್ಲಿ ನಿಮ್ಮ ಅತ್ಯಾಪ್ತರು ಶ್ರೇಯಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಇರ್ತಾರೆ, ನೀವು ನನ್ನ ಅತ್ಯಾಪ್ತರು, ನೀವು ಪತ್ರಿಕೋದ್ಯಮದಲ್ಲಿ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಅವರ ವೃತ್ತಿ ಒಬ್ಬೊಬ್ರಿಗೆ ಒಂದೊಂದು. ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ ಸರ್, ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಸರ್. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ಸ್ ಇದ್ದಾರೆ. ನನ್ಗೆ ಹಾಕಿದ 78,000 ಇರ್ಬೋದು, ಅದ್ರ 90,000ಕ್ಕೂ ಹೆಚ್ಚು ಎನ್ರೋಲ್ಡ್ ಬಿಜೆಪಿ ಮೆಂಬರ್ಸ್ ಇದ್ದಾರೆ. ಆ ಮೆಂಬರ್ಸ್ ಅಲ್ಲಿ ಒಬ್ರು ಇಬ್ರು ಹೋದ್ರು ಅಂತ ಹೇಳಿ 500 ಜನ ನಾನು ಕಾಂಗ್ರೆಸ್ ಇಂದ ಕರ್ಕೊಂಡ್ ಬಂದಿದ್ದೀನಿ ಈ MP ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ. ಅದನ್ನ ಕ್ಯಾಚ್ ಮಾಡಕ್ಕಲ್ಲ, ಒಂದೊಂದು ಮನ್ಸು ಬರುತ್ತೆ. ಅದಕ್ಕೆ ತಲೆ ಯಾರೋ ಒಬ್ರು ವ್ಯಕ್ತಿಗೆಲ್ಲ ವ್ಯಕ್ತಿ ಅಲ್ಲ ಸರ್, ಅವರು ಆತರ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಸಾರ್ವಜನಿಕ ವಲಯದಲ್ಲಿ ಈಗ ಒಂದು ಇದಿದೆ ಸರ್, ಏನು ಅಂದ್ರೆ ಮೈತ್ರಿ ಅಭ್ಯರ್ಥಿಯವರು ಪ್ರೀತಮ್ ಗೌಡರು ವಿರೋಧಿಗಳನ್ನ ಮಾತ್ರ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಜನಕ್ಕೆ ಆಲ್ರೆಡಿ ಇದು ಬಂದಿದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಂಗೆ ನೋಡಿ, ವಿರೋಧಿಗಳು ಅಂತ ಹೇಳಿ ವ್ಯಕ್ತಿಗತವಾಗಿ ನನ್ಗೆ ಯಾರು ಇಲ್ಲ. ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಅಂತ ಹೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನನಗೆ ಹಂಗಂತ ಅವ್ರ ಮನೆಗೆ ಹೋಗ್ತಾರೆ ಅಂತ ಬೇಜಾರಾಗತ್ತ ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗತ್ತ. ನಮ್ಮ ಮೂಲ ಉದ್ದೇಶ ಇರೋಂಥದ್ದು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದೀವಿ. ಎಲ್ಲರೂ ದಯಮಾಡಿ ತಿಂಡಿ ತಿನ್ನಿ. ಥ್ಯಾಂಕ್ ಯು.